ಈಗ ಲೋಕಲ್ ಮಾತು ಯಾವುದು ಅಂತೇಳಿ ಗಮನಿಸ್ತಾ ಹೋಗೋದಾದ್ರೆ ನೋಡಿ, ಸಿದ್ದರಾಮಯ್ಯ ಸರ್ಕಾರ ವರ್ಸಸ್ ರಾಜಮಾತೆ ಪ್ರಮೋದಾದೇವಿ, ಈ ಚಾಮುಂಡಿ ಬೆಟ್ಟದ ವಿಚಾರವಾಗಿ ನಡೀತಾ ಇರುವಂಥ ಫೈಟ್ ಇದು. ಸೊ ಒಂದು ಕಡೆ ಈ ಸಂಘರ್ಷ, ಚಾಮುಂಡಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಸಭೆ, ಈ ಸಭೆಯನ್ನು ನಡೆಸೋದಕ್ಕೆ ಪ್ರಮೋದಾದೇವಿಯವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ, ರಾಜಮಾತೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಚಾಮುಂಡಿ ಬೆಟ್ಟ ಅಭಿವೃದ್ಧಿ ವಿಚಾರವಾಗಿ ಮತ್ತೆ ಸಂಘರ್ಷ ತಾರಕಕ್ಕೇರಿದೆ. ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಸಭೆ ಇತ್ತು. ಆ ಸಭೆಯನ್ನು ನಡೆಸೋದಕ್ಕೆ ರಾಜಮಾತೆ ವಿರೋಧವನ್ನು ಹೊರಹಾಕಿದ್ದಾರೆ. ಆ ಮೂಲಕ ಮತ್ತೊಮ್ಮೆ ಸಿದ್ದರಾಮಯ್ಯ ಸರ್ಕಾರ ವರ್ಸಸ್ ರಾಜಮಾತೆ ಪ್ರಮೋದಾದೇವಿ ಅನ್ನುವ ಚರ್ಚೆಗಳು ಶುರುವಾಗ್ತಾ ಇದೆ. ಚಾಮುಂಡಿ ಬೆಟ್ಟ ರಾಜಮಂತನಕ್ಕೆ ಸೇರಿದ್ದು ಅಂತ ಹೇಳಿ ಅವು ಸಾಕಷ್ಟು ದಿನಗಳಿಂದ ಹೋರಾಟವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲ ಇದಕ್ಕೆ ನಾವು ಪ್ರಾಧಿಕಾರವನ್ನು ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಕೂಡ ಹೇಳ್ಕೊಂಡು ಬಂದಿತ್ತು. ಸೊ ಈಗ ಈ ಮೈಸೂರಿನಲ್ಲಿ ಸರ್ಕಾರ ಅದ್ಯಾಕೋ ಈ ವಿಚಾರದಲ್ಲಿ ಒಂದೊಂದಾಗಿ ರಾಜಮನೆತನವನ್ನು ಹೆದರಾಕಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾ ಇದೆಯಾ ಅನ್ನುವ ಅನುಮಾನಗಳು ಹುಟ್ಟಾಗ್ತಾ ಇದೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ ಗೊತ್ತಾಗುತ್ತೆ. ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಮಾಡಿದ್ದೀವಿ. ಪ್ರಾಧಿಕಾರ ಮಾಡಿದ ಮೇಲೆ ಕೋರ್ಟ್ ಆದೇಶದ ಪ್ರಕಾರ ಮಾಡಬೇಕು, ಸಂಸದರು ಆದೇಶ. ಅವ್ರು ಹೇಳೋದಲ್ಲ, ನಾನು ಮಾಡ್ತಾ ಇದ್ದೀನಿ. ಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ ಅದರ ಪ್ರಕಾರ ಮಾಡ್ತಾ ಇದ್ದೀನಿ. ಮೈಸೂರು ರಾಜಮಾತೆ ವರ್ಸಸ್ ರಾಜ್ಯ ಸರ್ಕಾರ. ಚಾಮುಂಡಿ ಪ್ರಾಧಿಕಾರದ ಇದೇನು ಅಧಿಕಾರ? ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರ ಯದುವೀರ್. ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ರಚನೆ ವಿಚಾರವಾಗಿ ಒಡೆಯರ್ ಕುಟುಂಬ ಹಾಗೂ ಸರ್ಕಾರದ ನಡುವೆ ಸಂಘರ್ಷ ನಡೀತಿದೆ. ಸರ್ಕಾರದ ವಿರುದ್ಧ ರಾಜಮಾತೆ ಕಾನೂನು ಹೋರಾಟ ಮಾಡ್ತಾ ಇದ್ರೆ, ಇತ್ತ ಪ್ರಾಧಿಕಾರ ರಚನೆ ಮಾಡಿಯೇ ತೀರೋದಾಗಿ ಸಿಎಂ ಗುಟುರು ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಸಭೆಗೆ ಪ್ರಮೋದಾದೇವಿ ಗೈರು ಹಾಜರಾದರು. ಪ್ರಾಧಿಕಾರದ ವಿಚಾರ ಹೈಕೋರ್ಟ್ ಕಟಕಟೆಯಲ್ಲಿದೆ. ತರಾತುರಿಯಲ್ಲಿ ಮೀಟಿಂಗ್ ಬೇಡ ಅಂತ ರಾಜರ ಕುಟುಂಬ ಹೇಳಿದ್ರು, ಸಿದ್ದರಾಮಯ್ಯ ಮಾಡಿದ್ರು. ಇದಕ್ಕೂ ಮುನ್ನ ಮೈಸೂರಿನಲ್ಲಿ ಮಾತನಾಡಿದ ಸಿಎಂ, ಕೋರ್ಟ್ ಹೇಳಿದಂತೆ ನಾವು ನಡ್ಕೊಳ್ತೇವೆ ಅಂದ್ರು. ಹಿಂದೇನು ಕೂಡ ಕಮಿಟಿ ಇತ್ತು ಅಲ್ವಾ? ಹಿಂದೆ ಕಮಿಟಿ ಇತ್ತಲ್ವಾ? ಆಡಳಿತ ಮಂಡಳಿ ಅದಕ್ಕೆ ನೇಮಿಸ್ತಿದ್ದ ಮೆಂಬರ್ಗಳನ್ನೆಲ್ಲ ನೇಮಿಸ್ತಿದ್ದವ್ರು ಯಾರು? ಅದಕ್ಕೆ ಅಧ್ಯಕ್ಷರಾಗಿದ್ದವ್ರು ಯಾರು? ಆಗ ಸರ್ಕಾರದ ಅಧೀನದಲ್ಲೇ ಇತ್ತಲ್ವಾ? ಈಗ ಅವರು ಸ್ಟೇ ತಗೊಂಡಿದ್ರು, ಸ್ಟೇ ವೇಕೇಟ್ ಆಗಿದೆ. ಅದರಿಂದ ಕೋರ್ಟಲ್ಲಿ ಏನು ತೀರ್ಮಾನ ಆಗಿದೆ ಅದರ ಪ್ರಕಾರ ಮಾಡ್ತಾ ಇದ್ದಾರೆ. ಇನ್ನು ಸಿಎಂ ನೇತೃತ್ವದಲ್ಲಿ ನಡೆದ ಪ್ರಾಧಿಕಾರದ ಸಭೆಗೆ ಸಂಸದ ಯದುವೀರ್ ಬಹಿಷ್ಕಾರ ಹಾಕಿದ್ರು. ಪ್ರಾಧಿಕಾರದ ವಿಚಾರ ಸದ್ಯ ಕೋರ್ಟ್ನಲ್ಲಿದೆ. ಕಾನೂನು ಗೌರವಿಸಿ ಯಥಾಸ್ಥಿತಿ ಕಾಪಾಡಿಕೊಳ್ಳಿ ಅಂತ ಸಿಎಂಗೆ ಮಾಧ್ಯಮ ಪ್ರಕಟಣೆ ಮೂಲಕ ಬಿಜೆಪಿ ಸಂಸದ ಒಡೆಯರ್ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವ ಪ್ರಮೋದಾದೇವಿ, ಚಾಮುಂಡಿ ಬೆಟ್ಟ ನಮ್ಮ ಆಸ್ತಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ರಾಜಮಾತೆ ಸರ್ಕಾರದ ನಡುವೆ ನಡೀತಾ ಇರೋ ಪ್ರಾಧಿಕಾರ ಪಾಲಿಟಿಕ್ಸ್ ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಪವಿತ್ರ ಬಂದಿದ್ದಕ್ಕೆ ಟವರ್ ಲೊಕೇಶನ್ ಸಿಕ್ಕಿದೆ. CDR ಚೆಕ್ ಮಾಡಿದಾಗ, ಟವರ್ ಲೊಕೇಶನ್ ಚೆಕ್ ಮಾಡಿದಾಗ ಅದು ಕೂಡ ಪತ್ತೆ ಆಗಿರೋದು. ಅಣ್ಣ ಅಕ್ಕ ಇದ್ರು ಅಂತ ಆರೋಪಿಗಳಿಗೆ ಹೇಳಿದ್ದು ಅದು ಮತ್ತೊಂದು ಸಾಕ್ಷಿ, 10ನೇ ಸಾಕ್ಷಿ. ಅದು ಅವರಿಬ್ರು ಬಂದಿದ್ದಕ್ಕೆ CCTV ಅದು ರಿಟ್ರೀವಾಗಿದೆ, ಅದು 11ನೇ ಸಾಕ್ಷಿ. ಇನ್ನು ರೇಣುಕಾ ಸ್ವಾಮಿ ಕೊಲೆ ಮಾಡಿದ ಬಳಿಕ ದರ್ಶನ್ಗೆ ಹಂತಕರ ಟೀಮ್ನಲ್ಲಿದ್ದವರು ಕರೆ ಮಾಡಿದ್ರಲ್ಲ, ಅದು 12ನೇ ಸಾಕ್ಷಿ. ಅದಾದ ಬಳಿಕ ರೇಣುಕಾ ಸ್ವಾಮಿಯ ಮೃತದೇಹವನ್ನು ಸಾಗಿಸೋದಕ್ಕೆ ಬಳಕೆ ಮಾಡಿದಂಥ ಕಾರ್ ಏನಿತ್ತಲ್ಲ, ಅದನ್ನು ತಕ್ಷಣ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು, ಅದು 13ನೇ ಸಾಕ್ಷಿ. ಪ್ರಕರಣವನ್ನು ಮುಚ್ಚಾಕೋದಕ್ಕೆ ದುಡ್ಡು ಕೊಟ್ಟಿದ್ರಲ್ಲ, ದರ್ಶನ್ ಪ್ರಯತ್ನ ಪಟ್ರಲ್ಲ, ಅದು 14ನೇ ಸಾಕ್ಷಿ. 30 ಲಕ್ಷ ಕೊಟ್ಟಿದ್ದಂಥ ನಟ 30 ಲಕ್ಷ ನಗದು, 5 ಲಕ್ಷ ಅಂತ ಹಂಚಿದ್ರಲ್ಲ, ಅದು 15ನೇ ಸಾಕ್ಷಿ. ಇನ್ನು 30 ಲಕ್ಷ ಹಣ ಕ್ಯಾಶ್ ಇಟ್ಟುಕೊಂಡಿದ್ದು ಕೂಡ ತಪ್ಪೇ. ಮೋರ್ ದೆನ್ 2 ಲಕ್ಷಕ್ಕಿಂತ ಹೆಚ್ಚು ನಗದನ್ನು ಇಟ್ಟುಕೊಳ್ಳುವಂತಿಲ್ಲ. ಒಂದು ವೇಳೆ ಇಟ್ಟುಕೊಂಡ್ರೆ
ಅದಕ್ಕೆ ದಾಖಲೆ ಕೊಡಬೇಕು. ಯಾಕೆ ಅಷ್ಟು ದುಡ್ಡನ್ನು ಇಟ್ಕೊಂಡಿದ್ರಿ ಅಂತೇಳಿ ಅದೊಂದು ಸಾಕ್ಷಿ ಆಗಿದೆ. ಇನ್ನು ದರ್ಶನ್ಗಾಗಿ 3 ಶರಣಾದ್ರಲ್ಲ ಆರೋಪಿಗಳು. ಬಾಸ್ ನೀವು ಹೇಳಿದ್ರೆ ನಾವು ಶರಣಾಗ್ತೀವಿ ಅಂತೇಳಿ ಆ 3 ಕೊಟ್ಟಿರುವಂಥ ಹೇಳಿಕೆಗಳು ಕೂಡ 17ನೇ ಸಾಕ್ಷಿ ಆಗಿದೆ. ಇನ್ನು ಕೊಲೆ ಆದಾಗ ದರ್ಶನ್ ಧರಿಸಿದಂಥ ಬಟ್ಟೆ ಸೀಸ್ ಮಾಡ್ತಾರೆ ಪೊಲೀಸರು. ಮನೆಯಲ್ಲಿ ಸೀಸ್ ಮಾಡ್ತಾರೆ ಬಟ್ಟೆ. ಆ ಬಟ್ಟೆ ಕೂಡ ಈಗ 18ನೇ ಸಾಕ್ಷಿ ಆಗಿದೆ. ಇನ್ನು ಶವದ ಮೇಲಿನ ಚಿನ್ನದ ಆಭರಣವನ್ನು ದೋಚಿದ್ರು. ಅಲ್ಲಿ ಶವದ ಮೇಲಿನ ಚಿನ್ನದ ಆಭರಣ ಸಾಯಿಸೋದಕ್ಕಿಂತ ಮುಂಚೆನೆ ಅಂದರೆ ರೇಣುಕಾ ಸ್ವಾಮಿಯೇ ಬಿಚ್ಚಿಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಅದು ಎಲ್ಲೋಗಿತ್ತು, ಅದನ್ನು ಇಟ್ಕೊಂಡಿದ್ರಲ್ಲ, ಅದು ಕೂಡ 19ನೇ ಸಾಕ್ಷಿ. ರೇಣುಕಾ ಸ್ವಾಮಿಗೆ ಸೇರಿದಂಥ ಉಂಗುರ, ಚಿನ್ನದ ಸರ, ಬೆಳ್ಳಿ ಕಡಗ, ಅದನ್ನು ರಾಘು ಪತ್ನಿಗೆ ಕೊಟ್ಟಿದ್ದ. ಪೊಲೀಸರು ರಾಘು ಸಮೇತ ಮನೆಗೆ ಹೋಗಿ ಅಲ್ಲಿ ದಾಳಿ ಮಾಡಿ ಒಂದಷ್ಟು ಹುಡುಕಾಟವನ್ನು ನಡೆಸಿದಾಗ ಇದೆಲ್ಲವೂ ಕೂಡ ಸಿಕ್ಕಿತ್ತು. ಉಂಗುರ, ಸರ, ಬೆಳ್ಳಿ ಕಡಗ ಎಲ್ಲವೂ ಕೂಡ ಸಿಕ್ಕಿತ್ತು. ಇದು 20ನೇ ಸಾಕ್ಷಿಯಾಗಿ ಈಗ ಈ ಪ್ರಕರಣದಲ್ಲಿರುವಂಥದ್ದು. PM ಆದರೂ ಅಷ್ಟೇ ದೇವರ ಮೊರೆ ಹೋಗಲೇಬೇಕು. ಇವತ್ತು ಮುಖ್ಯಮಂತ್ರಿಗಳ ಟ್ರಿಪ್ ಕೂಡ ಹಾಗೇ ಇತ್ತು. ನೋಡ್ಕೊಂಬನ್ನಿ. ಸಿದ್ದರಾಮಯ್ಯಗೆ ಸಡನ್ ಭಕ್ತಿ, ಸಿಎಂ ಹಿಂದೆ ಅದೊಂದು ಶಕ್ತಿ. ಬೆಟ್ಟಕ್ಕೆ ಹೋಗಿ ಅಂದಿದ್ದೆ ಹೆಂಡತಿ. ಆರ್ತಿ ಅಂದ್ರೆ ಪ್ರೀತಿ ಇಲ್ಲ, ಕುಂಕುಮ ಅಂದ್ರೆ ಭಕ್ತಿ ಇಲ್ಲ, ನಾನೇ ಬೇರೆ ನಮ್ ಸ್ಟೈಲೇ ಬೇರೆ ಅಂತಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಿದ್ದಾರೆ. ಇವತ್ತಿನ ಸಿಎಂ ಹಿಂದಿರುವ ಆ ಶಕ್ತಿಯೇ ಅವರ ಹೆಂಡತಿ ಅಂತೆ. ಅಚ್ಚರಿ ಅನ್ಸಿದ್ರು ಇದು ಸತ್ಯ. 23 ದಿನಗಳಲ್ಲಿ ಮೊದಲು ಬೆಟ್ಟ, ಆಮೇಲೆ ಗುಡ್ಡ, ಈಗ ಮತ್ತೆ ಬೆಟ್ಟ. ಹೀಗೆ ಬೆಟ್ಟ ಗುಡ್ಡ ಸುತ್ತೋ ಹಾಗೆ ಮಾಡಿದ್ದೇ ಮೂಡ ಪವಾಡ. ಹೌದು, ಮೂಡ ಪ್ರಾಸಿಕ್ಯೂಷನ್ ಭಯದಲ್ಲೇ ಬೆವರ್ತಾ ಇರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ರು. ಕುಂಕುಮ ಅಂದ್ರೆ ಕೈ ಅಡ್ಡ ಹಿಡಿತಾ ಇದ್ದ ಸಿಎಂ ಈಗ ಭರ್ಜರಿಯಾಗಿ ಕುಂಕುಮ ಹಚ್ಕೊಂಡು ಮಿಂಚ್ತಾ ಇದ್ರು. ಸಿದ್ದರಾಮಯ್ಯ ಹೆಸರಲ್ಲಿ ನಾಡದೇವಿಗೆ ಅರ್ಚನೆ ಮಾಡಿಸಲಾಯಿತು. ಅರ್ಚಕರು ಹಚ್ಚಿದ ಕುಂಕುಮ ಇಟ್ಕೊಂಡ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಪಾದುಕೆಗೆ ನಮಸ್ಕಾರ ಮಾಡಿದ್ರು. ಇಷ್ಟೆಲ್ಲ ಆದ್ಮೇಲೆ ಗಣಪತಿ ಆಂಜನೇಯ ಸ್ವಾಮಿಗೆ ಸಿಎಂ ಪ್ರಾರ್ಥನೆ ಸಲ್ಲಿಸಿದ್ರು. ಫೈನಲಿ ದೇವಿಗೆ ಸಿದ್ದರಾಮಯ್ಯ ಅವರೇ ಈಡುಗಾಯಿ ಕೂಡ ಹೊಡೆದ್ರು. ಒಟ್ನಲ್ಲಿ ಇಷ್ಟೆಲ್ಲ ಭಕ್ತಿಗೆ ಕಾರಣ ಆಗಿದ್ದು ಸಿಎಂ ಪತ್ನಿಯಂತೆ. ದೇವ್ರು ಅಂದ್ರೆ ಅಷ್ಟಕ್ಕಷ್ಟೇ ಅನ್ನೋ ಹಾಗಿದ್ದ ಸಿದ್ದೂರನ್ನ ತಿದ್ದಿ ಬುದ್ಧಿ ಹೇಳಿದ್ದು ಹೆಂಡತಿಯಂತೆ. ಈಗ ಅದೇ ಸುದ್ದಿ ಎಲ್ಲೆಲ್ಲೂ ಸದ್ದು ಮಾಡ್ತಿದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು.